ಸರ್ ಹೇಗಿದೆ ಚುನಾವಣೆ? ಚುನಾವಣೆ ಭಾರಿ ರಂಗೇರಿದೆ ಇತ್ತೀಚಿನ ದಿನಗಳಲ್ಲಿ. ಸಿದ್ದರಾಮಯ್ಯನವರು ಯಾವ ಥರ ಬಳ್ಳಾರಿ ಪಾದಯಾತ್ರೆ ಮಾಡಿಕೊಂಡು ಅವ್ರು ಯಾವ ಥರ ಮುಖ್ಯಮಂತ್ರಿ ಆದರೂ ಇಲ್ಲಿ ವಿನಯ್ ಸರ್ ಕೂಡ ಈಗ ಮೇಯ್ನ್ ನಾವು ಸಿದ್ದರಾಮಯ್ಯಗೆ ಒಂದು ಕ್ವಶನ್ ಮಾಡ್ಬೇಕಾಯ್ತೆ. ಅಹಿಂದ ಅಂತಂದೇಳಿ ದೊಡ್ಡದಾಗಿ ಅವರು ಪ್ರಚಾರ ಮಾಡ್ಕೊಂಡು ಒಬ್ಬ ಅಹಿಂದ ನಾಯಕರಾಗಿ ಇಲ್ಲಿ ಅಹಿಂದದಾರ ಹತ್ರನೇ ಬಂದು ಓಟ್ ಕೇಳ್ತಾ ಇದ್ದಾರೆ ಅಂದ್ರೆ ಅವ್ರಿಗೆ ಒಂದು ಸ್ವಲ್ಪ ಏನು ಅನಿಸ್ಬೇಕ್ರಿ ಅವ್ರಿಗೆಲ್ಲ. ಈಗ ಜನರು ಈಗಾಗಲೇ ಪಾದಯಾತ್ರೆ ಹಿಂದೆ ನೂರಾರು ಜನ ಹೊರಟಿದ್ದೀರ. ಈಗ ಎಲ್ಲ ಫಾಲೋವರ್ಸ್ ಕೂಡ ಮತಗಳಾಗಿ ಪರಿವರ್ತನೆ ಆಗ್ತವೆ ಅಂತ ಅನಿಸುತ್ತೆ ನಿಮಗೆ? ಇಂಥ ಬಿಸಿಲಲ್ಲಿ ಯಾರು ಸುಮ್ಮನೆ ಯಾರು ಬರಲ್ಲ. ಯಾರ ಬಾರಪ್ಪ ಆ ಕಡೆ ಪಕ್ಕದ ಮನೆ ಊಟಕ್ಕೆ ಹೋಗೋಣ ಬಾ ಅಲ್ಲಿ ಅಂದ್ರೆ ಬಿಸಿಲು ಐತೆ ಆಮೇಲೆ ಹೋಗೋಣ ಅಂತ ಹೇಳ್ತಾರೆ. ಅಂಥದ್ರಲ್ಲಿ ಪಾದಯಾತ್ರೆ ಮಾಡ್ತಿದಾರೆ ಅಂದ್ರೆ ಸುಲಭದ ಮಾತಲ್ಲ ಇದು. ಬಿಸಿಲು ಎಷ್ಟು ಬಿಸಿಲು ಐತೆ, ಎಲ್ಲಿದೆ ಕುಟುಂಬ ರಾಜಕಾರಣ ಇನ್ನೂ ಬೇಕಾ? ಅಲ್ಲ, ಕುಟುಂಬ ರಾಜಕಾರಣ ಬಿಜೆಪಿಯಲ್ಲಿ ಇಲ್ಲ ಆಗಿದ್ರೆ ಮುಖ್ಯಮಂತ್ರಿ ಆದವ್ರು ಮುಖ್ಯಮಂತ್ರಿ ಆಗ್ಬೇಕಂತಾನೆ ಇಲ್ಲ. ಕಾನ್ಸ್ಟಿಟ್ಯೂಷನ್ಸಲ್ಲಿ ಬೇರೆಯವ್ರಾಗ್ಬೋದು, ಬಡವ್ರ ಮಕ್ಕಳಾಗ್ಬೋದು, ಯಾರು ಇತರರು ಎಲ್ಲ ಅವ್ರ ಮನೆಯಲ್ಲಿ ಯಾಕೆ ಕೊಡಲ್ಲ? ಕಾಂಗ್ರೆಸ್ನಾಗ ದುಡ್ದಾರೆ ಯಾರು ಭಾಳ ಜನ ಇದ್ರು, ಮುಸ್ಲಿಮ್ಸ್ಗೆ ಯಾಕೆ ಕೊಡಲಿಲ್ಲ? ಈ ಸಲ ಮಾತ್ರ ಓಟು ಯಾವ ಥರ ಡಿವೈಡ್ ಆಕತ್ತಂತ ನಾವು ಕಲ್ಪನೆಯನ್ನ ಮಾಡ್ಕೊಂಡಲ್ಲ. ಇಲ್ಲ, ಇವರು ಬಿಜೆಪಿ ಅವ್ರು ಬಂದ್ರು ಅಂತ ಹೇಳಿದ್ರೆ ಧರ್ಮದ ನಡುವೆ ಜಗಳ ಹಚ್ತಾರೆ ಅಂತ ಹೇಳ್ತಾರೆ. ಇದ್ರ ಬಗ್ಗೆ ಏನು ಹೇಳ್ತೀರಾ? ನೋಡ್ರಿ, BJP ಅವರು ಯಾವುದೇ ಕಾರಣಕ್ಕೂ ಅಲ್ಪಸಂಖ್ಯಾತರ ವಿರೋಧಿಗಳಂತೂ ಅಲ್ಲ. ಶ್ರೀನಿವಾಸ್ ದಾಸ್ಕರೇಪರವರು ಗೆಲ್ಲೋದ್ರಲ್ಲಿ ಯಾವುದೇ ಅನುಮಾನ ಇಲ್ಲ ಅಂತ ನಾವು ಹೇಳ್ತಾ ಇದೀವಿ ಈ ಸಂದರ್ಭದಲ್ಲಿ. ಅಂದ್ರೆ 500 ರೂಪಾಯಿ ಕೊಟ್ಟು ಪುಷ್ಕ ಕೊಟ್ಟು ನಾವು ಓಟ್ ಹಾಕ್ಸ್ತೀವಿ ಅಂತಾರ, ಅದೆಲ್ಲ ಶುದ್ಧ ಸುಳ್ಳು. ನಮ್ಮ ಹಿಂದುಳಿದವ್ರಿಗೆ ಒಬ್ಬ ಅಭ್ಯರ್ಥಿ ನಿಂತಿದ್ದಾನ, ಪಕ್ಷ ಭೇದ ಮರೆತು ಈ ಸರಿ ಅವ್ರನ್ನ ಗೆಲ್ಲಿಸಲೇಬೇಕು ಅಂತಂದೇಳಿ ಎಲ್ಲರೂ ಸಹ ಪಣ ತೊಟ್ಟಿದ್ದೀವಿ. ಗ್ರಾಮೀಣ ಭಾಗದಲ್ಲಿ ಮಾತ್ರ ಪ್ರಕಾರ ಸಿಟಿಯಲ್ಲೇ ಚೆನ್ನಾಗಿದೆ, ಬಟ್ ಅವ್ರ ಜೊತೆಗೆ ಓಡಾಡೋರೆಲ್ಲರೂ ಇಲ್ಲ. ಮತ್ತೆ ಏನು ಮಾಡೋಕ್ಕಾಗತ್ತೆ? ದೊಡ್ಡವ್ರು ಇದ್ದಾರೆ, ಅವರು ಅವ್ರ ಜೊತೆಗೆ ಓಡಾಡಲೇಬೇಕು. ಓಟ್ ಮಾತ್ರ ಈ ಸರಿ ನಾವು ಹಿಂದುಳಿದವ್ರಿಗೆ ಹಾಕ್ತೀವಿ. ಈಗ ವಿನಯ್ ಕುಮಾರ್ ಅವರು ಅಹಿಂದ ಅಂತಾನೆ ಹೊರಟಿದ್ದಾರೆ. ಹೌದು, ಅವರು ನಿಸ್ವಾರ್ಥವಾಗಿ ಅಹಿಂದದವ್ರಿಗೆ ಏನಾರ ಒಂದು ಅಧಿಕಾರ ನಾವು ಕೊಡಿಸ್ಬೇಕು, ನಮ್ಮದು ಸಂಪೂರ್ಣ ಬೆಂಬಲ ಅಂತಂದೇಳಿ ವಿನಯ್ ಕುಮಾರ್ ಅವರು ನಿಸ್ವಾರ್ಥವಾಗಿ ಸೇವೆ ಮಾಡ್ತಾ ಇದ್ದಾರೆ. ಅದನ್ನ ಜನತೆನೂ ಸಹ ಸ್ವಾಗತ ಮಾಡ್ತಾ ಇದೆ. ಅವ್ರಿಗೂ ಸಹ ಮುಂದಿನ ದಿನಗಳಲ್ಲಿ ಒಳ್ಳೇದಾಗಲಿ ಅಂತ ನಾವು ಅಹಿಂದದವರಾಗಿ ಅವರಿಗೆ ನಾವು ಸಪೋರ್ಟ್ ಮಾಡ್ತೀವಿ. ಸರ್ ನಮಸ್ತೆ. ದಾವಣಗೆರೆ ದಕ್ಷಿಣದಲ್ಲಿ ಈಗ ಅಬ್ಬರದ ಪ್ರಚಾರ ನಡೆಸ್ತಾ ಇದ್ದಾರೆ ಕಾಂಗ್ರೆಸ್ ಮತ್ತು ಬಿಜೆಪಿ ಎರಡರಲ್ಲೂ ಕೂಡ. ಕಾಂಗ್ರೆಸ್ನಲ್ಲಂತೂ ಎಲ್ಲ ಮಂತ್ರಿಗಳು ಎಲ್ಲ ಇಡೀ ಸರ್ಕಾರನೇ ಬಂದಿದೆ. ಇನ್ನು ಬಿಜೆಪಿಗೆ ಈಗಾಗಲೇ ಪಾದಯಾತ್ರೆ ಮಾಡ್ತಾ ಇದ್ದಾರೆ. ನೀವು ಕೂಡ ಪಾದಯಾತ್ರೆಯಲ್ಲಿ ಪಾಲ್ಗೊಂಡಿದ್ದೀರಿ. ನಿಮಗೆ ಏನು ಅನಿಸುತ್ತೆ? ಈ ಪಾದಯಾತ್ರೆ ಮಾಡಿದರೆ ಗೆಲ್ಬೋದು ಅನಿಸುತ್ತಾ? ಹ್ಞೂ ಸರ್, 100% ಆಗುತ್ತೆ. ಸಿದ್ದರಾಮಯ್ಯನವರು ಯಾವ ಥರ ಬಳ್ಳಾರಿ ಪಾದಯಾತ್ರೆ ಮಾಡಿಕೊಂಡು ಅವ್ರು ಯಾವ ಥರ ಮುಖ್ಯಮಂತ್ರಿ ಆದರೂ ಇಲ್ಲಿ ವಿನಯ್ ಸರ್ ಕೂಡ ಪಾದಯಾತ್ರೆ ಮಾಡಿ ಶ್ರೀನಿವಾಸ್ ದಾಸ್ಕರೇಪುರನ್ನು 100% ಗೆದ್ದೇ ಗೆಲ್ಲಿಸ್ತಾರೆ, ಯಾವ ಡೌಟೇ ಇಲ್ಲ. ಅಲ್ಲ, ಪಾದಯಾತ್ರೆ ಮಾಡಿದ ತಕ್ಷಣ ಜನರು ಬದಲಾಗ್ತಾರೆ, ಅವು ಓಟ್ಗಳಾಗಿ ಪರಿವರ್ತನೆ ಆಗ್ತವೆ? ಆಗುತ್ತೆ ಖಂಡಿತ. ಯಾಕಂದರೆ ಆ ಸಲ ನಂಗೆ ವಿಧಾನಸೌಧದಲ್ಲಿ ಬಳ್ಳಾರಿ ರೆಡ್ಡಿ ವಿರುದ್ಧ ತಟ್ಟಿ ಆ ಕಡೆ ಕೇಳಿದ್ರು ಸಿದ್ದರಾಮಯ್ಯನವರು. ಅದೇ ಮೂಲಕ ಅದು ಯಶಸ್ವಿಯಾಗಿ ಅವ್ರು ಅಲ್ಲಿ ಹೋಗಿ ಪಾದಯಾತ್ರೆ ಮಾಡಿ ದೊಡ್ಡ ಬಹಿರಂಗ ಸಭೆ ಮಾಡಿಕೊಂಡು ಅಧಿಕಾರಕ್ಕೆ ಕಾಂಗ್ರೆಸ್ ತಂದರು. ಇಲ್ಲೂ ಅಷ್ಟೇ, ಈಗೇನು ಶ್ರೀನಿವಾಸ್ ದಾಸ್ಕರೇಪನವರ ಮತಯಾಚನೆ BG ವಿನಯ್ ಕುಮಾರ್ ಪಾದಯಾತ್ರೆ ಮಾಡಿದಾರೋ ಅದೇ ಥರ ಜನಗಳನ್ನು ಮನಸ್ಸನ್ನು ಎಳೆಯತಕ್ಕಂಥ ಯುವ ನಾಯಕ ಅಂದರೆ BG ವಿನಯ್ ಕುಮಾರ್. ಈಗ ಜನರು ಈಗಾಗಲೇ ಪಾದಯಾತ್ರೆ ಹಿಂದೆ ನೂರಾರು ಜನ ಹೊರಟಿದ್ದೀರ. ಈಗ ಎಲ್ಲ ಫಾಲೋವರ್ಸ್ ಕೂಡ ಮತಗಳಾಗಿ ಪರಿವರ್ತನೆ ಆಗ್ತವೆ ಅಂತ ಅನಿಸುತ್ತೆ ನಿಮಗೆ? ಖಂಡಿತ. ಇಂಥ ಬಿಸಿಲಲ್ಲಿ ಯಾರು ಸುಮ್ಮನೆ ಯಾರು ಬರಲ್ಲ. ಯಾರ ಬಾರಪ್ಪ ಆ ಕಡೆ ಪಕ್ಕದ ಮನೆ ಊಟಕ್ಕೆ ಹೋಗೋಣ ಬಾ ಅಲ್ಲಿ ಅಂದ್ರೆ ಬಿಸಿಲು ಐತೆ ಆಮೇಲೆ ಹೋಗೋಣ ಅಂತ ಹೇಳ್ತಾರೆ. ಅಂಥದ್ರಲ್ಲಿ ಪಾದಯಾತ್ರೆ ಮಾಡ್ತಿದಾರೆ ಅಂದ್ರೆ ಸುಲಭದ ಮಾತಲ್ಲ ಇದು. ಬಿಸಿಲು ಎಷ್ಟು ಬಿಸಿಲು ಐತೆ. ಈಗ ಜನರನ್ನ ವಿಶ್ವಾಸಕ್ಕೆ ತಗೊಂಡು ಅವ್ರು ವಿಶ್ವಾಸಕ್ಕೆ ತಗೊಳ್ತಾ ಇದ್ದಾರೆ. ಈ ಜನರು ಅದಕ್ಕೆ ತಕ್ಕ ಹಾಗೆ ಪ್ರತಿಕ್ರಿಯೆ ನೀಡ್ತಾರ ಅನ್ಸುತ್ತೆ? ಅವರು ಪ್ರಜಾಪ್ರಭುತ್ವದ ಬಗ್ಗೆ ಹೋರಾಟ ಮಾಡ್ತಾ ಇದಾರೆ. ಜನಗಳಿಗೆ ಈಗ ಆಗಿದ್ರೆ ಪ್ರಜಾಪ್ರಭುತ್ವ ಇಲ್ವಾ ಹಂಗಿದ್ರೆ ಇಲ್ಲಿ? ಎಲ್ಲಿದೆ ಕುಟುಂಬ ರಾಜಕಾರಣ ಇನ್ನೂ ಬೇಕಾ? ಅಲ್ಲ, ಕುಟುಂಬ ರಾಜಕಾರಣ ಬಿಜೆಪಿಯಲ್ಲಿ ಇಲ್ಲ ಆಗಿದ್ರೆ? ಬಿಜೆಪಿಯಲ್ಲಿ ಇಲ್ವಾ? 1-2 ಮಾಡಿರ್ಬೋದು, ಬಟ್ ಕಂಟಿನ್ಯೂ ಇಲ್ಲ. 1-2 ಆಗಿರುತ್ತೆ. 1-2 ಅದಕ್ಕೂ ಸಂಬಂಧನೇ ಇಲ್ಲ. ಮುಖ್ಯಮಂತ್ರಿ ಆದವ್ರು ಮುಖ್ಯಮಂತ್ರಿ ಆಗ್ಬೇಕಂತಾನೆ ಇಲ್ಲ. ಕಾನ್ಸ್ಟಿಟ್ಯೂಷನ್ಸಲ್ಲಿ ಬೇರೆಯವ್ರಾಗ್ಬೋದು, ಬಡವ್ರ ಮಕ್ಕಳಾಗ್ಬೋದು, ಯಾರು ಇತರರು ಎಲ್ಲ ಅವ್ರ ಮನೆಯಲ್ಲಿ ಯಾಕೆ ಕೊಡಲ್ಲ? ಕಾಂಗ್ರೆಸ್ನಾಗ ದುಡ್ದಾರೆ ಯಾರು ಭಾಳ ಜನ ಇದ್ರು, ಮುಸ್ಲಿಮ್ಸ್ಗೆ ಯಾಕೆ ಕೊಡಲಿಲ್ಲ? ನಮ್ಮ ಪದ್ಧತಿ ಪ್ರಕಾರ ಬಿಜೆಪಿಯವರೇ ಕೊಡ್ಲಿ ಅಂತ ಹೇಳಿದ್ರಪ್ಪ. ಅದು ಆ ಥರ ಹೇಳೋದು ಬರೀ ಅವ್ರ ಡೆಮಾಕ್ರಸಿಗೆ. ಇದು ಸುಳ್ಳು ಹೇಳ್ಕಂತಾನೆ ಬಂದಾರೆ. ನಮಗೆ ಹೇಳ್ಬೇಕು, ಅವ್ರಿಗೆ ಹೇಳ್ಬೇಕು. ಯಾಕೆ ಅವರಿಗೆ BJP ಕಾಂಗ್ರೆಸ್ನವರಿಗೆ ದುಡ್ದೇ ಇಲ್ಲ? ಮುಸ್ಲಿಮ್ಸರು ಭಾಳ ಸಲ ದುಡ್ದಾರೆ, ಈಗಲೂ ಅದನ್ನೇ ನಂಬ್ಕೊಂಡಾರೆ. ಈ ಸಲ ಮಾತ್ರ ಓಟು ಯಾವ ಥರ ಡಿವೈಡ್ ಆಕತ್ತಂತ ನಾವು ಕಲ್ಪನೆಯನ್ನ ಮಾಡ್ಕೊಂಡಲ್ಲ. ಆ ಥರ ಅವರೇ ವಾಲಂಟ್ರಿಯಾಗಿ ಬಂದು ಸೀನಾನ ಓಟ್ ಹಾಕ್ತೀನಿ, BJPಗೆ ಓಟ್ ಹಾಕ್ತೀನಿ, ಈ ಕಾಂಗ್ರೆಸ್ ಭ್ರಷ್ಟಾಚಾರನ ಯಾವಾಗ ತೊಲಗಿಸ್ತೀವಿ ಅಂತಂದು ಅವರೇ ಹೋರಾಟ ಕೇಳಿದಾರೆ. ಅಲ್ಲ, ಅವರು ಹಂಗೆ ಹೇಳಿದ್ರು ಕೂಡ ಈಗಾಗಲೇ ಮತ್ತೆ ಒಂದಾಗ್ತಾ ಇದ್ದಾರೆ. ಎಲ್ಲಿ ಸೋತ್ರೆ ಮತ್ತೆ ಬಿಜೆಪಿಯವರು ಬಂದರೆ ಇಲ್ಲಿ ನಮಗೆ ಉಳಿಗಾಲ ಇಲ್ಲ ಅಂತ ಈ ರೀತಿಯಾಗಿ ಮನಸ್ಥಿತಿ ಇದೆ. ಇದ್ರ ನಡುವೆ ಹೊಂದ್ಕೊಂಡು ಹೋಗ್ತಾರೆ ಅಕಸ್ಮಾತ್ ಬಿಜೆಪಿ ಬಂದರೆ? ಅದು ಗುಪ್ತ ಮತದಾನ ಮೂಲಕ ತೋರಿಸ್ಕೊಡ್ತಾರೆ ಅವರು. ಅಲ್ಲ, ಗುಪ್ತ ಮತದಾನ ಹೌದು, ಆದ್ರೆ ನಾ ಹೇಳ್ತಾ ಇರೋದು ಈಗ ಅಲ್ಲಿ ಏನಾದರೂ ಬಿಜೆಪಿ ಬಂತು ಅಂದರೆ ಅಲ್ಲಿ ಮುಸಲ್ಮಾನರು ಜಾಸ್ತಿ ಇದ್ದಾರೆ,
ಇಲ್ಲ ಇವರು ಬಿಜೆಪಿ ಅವ್ರು ಬಂದ್ರು ಅಂತ ಹೇಳಿದ್ರೆ ಧರ್ಮದ ನಡುವೆ ಜಗಳ ಹಚ್ತಾರೆ ಅಂತ ಹೇಳ್ತಾರೆ. ಇದ್ರ ಬಗ್ಗೆ ಏನು ಹೇಳ್ತೀರಾ? ಧರ್ಮದ ಜಗಳ ಎಲ್ಲರೂ ನಾವು ಅಣ್ಣ ತಮ್ಮಿನ ಥರ ಇದ್ದಾವೆ. ಅವ್ರು ಏನಂದ್ರು 500 ರೂಪಾಯಿ ಕೊಟ್ಟು ಕುಷ್ಕ ಕೊಟ್ಟು ನಾವು ಓಟ್ ಹಾಕ್ಸ್ತೀವಿ ಅಂತಾರ, ಅದೆಲ್ಲ ಶುದ್ಧ ಸುಳ್ಳು. ಇವ್ರು ಏನು ಹೇಳ್ತಾರೆ? ಈಗ ನೀವು ಒಂದು ಮಾತು ಕೇಳಿದ್ರಿ, ಧರ್ಮದ ಬಗ್ಗೆ ಇದನ್ನ ಮಾಡ್ತಾರೆ ಅಂತ. ಅದೆಲ್ಲ ಸುಳ್ಳು. ಯಾಕೆಂದರೆ ನಮ್ಮ ದಾಸಕರಿಯಪ್ಪರ ಸೀನಣ್ಣ ಎಲ್ಲರಿಗೂ ಬೇಕಾಗಿರ್ತಕ್ಕಂತಹ ವ್ಯಕ್ತಿ. ಒಬ್ಬ ಬಡ ಕುಟುಂಬದಿಂದ ಅವ್ರ ಅಪ್ಪಾಜಿಯವರು ಅಮಾರಿ ಮಾಡ್ಕೊಂಡು ಬಂದಿರತಕ್ಕಂತಹ ಅವರ ಮಗ. ಇವರು ಒಬ್ಬ ರೈತ. ಹಾಗಾಗಿ ಎಲ್ಲರನ್ನೂ ಸಮ್ಮುಖದಲ್ಲಿ ತಗೊಂಡು ಒಂದು ಮುನ್ನಡೆಸ್ಕೊಂಡು ಹೋಗ್ತಾರೆ ಅಂತ ನಾವು ಹೇಳಕ್ಕೆ ಇಷ್ಟಪಡ್ತಿದ್ದೀವಿ. ಆದರೆ ಈಗ ಬೇರೆ ಕಡೆ ಈಗ ಯತ್ನಾಳ್ ಅವರಾಗಿರ್ಬೋದು ಅಥವಾ ಅವರು ವಿರೋಧ ಭಾಷಣ ಮಾಡ್ತಾರೆ ಬಿಜೆಪಿಯಿಂದ. ಈಗ ಉಚ್ಚಾಟನೆ ಆಗಿದ್ದಾರೆ ಯತ್ನಾಳ್ ಅವರು. ಆದರೂ ಕೂಡ ಬಿಜೆಪಿಯಲ್ಲಿ ಇರ್ತಕ್ಕಂಥವ್ರು ಭಾಳಷ್ಟು ಜನ ಮುಸಲ್ಮಾನವರ ವಿರುದ್ಧವಾಗಿ ಮಾತಾಡ್ತಾರೆ. ಇದರಿಂದ ಏನಾದರೂ ಅದು ಎಫೆಕ್ಟ್ ಆಗುತ್ತಾ ಅಂತ ಹೇಳಿ? ಇದು ಯಾವುದೇ ಕಾರಣಕ್ಕೆ ಎಫೆಕ್ಟ್ ಆಗಲ್ಲ. ಯಾಕೆಂದರೆ ಎಲ್ಲ ಮುಸ್ಲಿಮ್ಸರು ಅವರೇ ಸ್ವ ಇಚ್ಛೆಯಿಂದ, ನಾವು ಅವರು ಗುಪ್ತದಿಂದ, ಒಬ್ಬೊಬ್ರು ಓಪನ್ ಆಗಿ ಹೇಳ್ತಾರೆ, ಒಬ್ಬೊಬ್ರು ಗುಪ್ತ ಮನಸ್ಸಿನಲ್ಲಿ ಇದ್ದೇ. ಯಾಕೆ ಈಗ ಆಗಿರ್ತಕ್ಕಂತಹ ಪರಿಸ್ಥಿತಿ ನೋಡಿ ಅವರು ಎಲ್ಲ ಮನಸ್ಸಲ್ಲಿ ಒಂದು ಬದಲಾವಣೆ ಬಂದಿದೆ. ಈ ಸರಿ 100ಕ್ಕೆ 100% ದಾಸಕರಿಯಪ್ಪರ ಸೀನಣ್ಣರವರು ವಿನ್ ಆಗೋದಂತೂ ಗ್ಯಾರಂಟಿ. ನಿಮಗೇನು ಅನ್ಸುತ್ತೆ ಸರ್? ವಿನ್ ಆಗ್ತಾರೆ. ಅಲ್ಲ, ಈಗ ವಾತಾವರಣ ಹೇಗಿದೆ ಅನ್ಸುತ್ತೆ ನಿಮಗೆ? ಬಿಜೆಪಿ ಚೆನ್ನಾಗಿದೆ. ಸರ್ ನಮಸ್ತೆ. ನಮಸ್ತೆ ಸರ್, ಹೇಗಿದೆ ಚುನಾವಣೆ? ಚುನಾವಣೆ ಭಾರಿ ರಂಗೇರಿದೆ ಇತ್ತೀಚಿನ ದಿನಗಳಲ್ಲಿ. ಭಾಳ ಚೆನ್ನಾಗಿದೆ. ನಮ್ಮ ಶ್ರೀನಿವಾಸ್ ದಾಸಕರಿಯಪ್ಪರವರು ಗೆಲ್ಲೋದ್ರಲ್ಲಿ ಯಾವುದೇ ಅನುಮಾನ ಇಲ್ಲ ಅಂತ ನಾವು ಹೇಳ್ತಾ ಇದ್ದೀವಿ ಈ ಸಂದರ್ಭದಲ್ಲಿ. ಈಗ ವಿನಯ್ ಕುಮಾರ್ ಅವರು ಪಾದಯಾತ್ರೆ ಕೂಡ ಮಾಡ್ತಾ ಇದ್ದಾರೆ. ಈಗ ಒಂದು 5-6 ಹಳ್ಳಿಗಳನ್ನು ತಿರುಗಾಡಿ ಬಂದರು. ಈಗ ಇದ್ರ ಬಗ್ಗೆ ಏನು ಅನ್ಸುತ್ತೆ? ಈಗ ನಮ್ಮ ವಿನಯ್ ಕುಮಾರ್ ಅಷ್ಟೇ ಅಲ್ಲ, ಸುಮಾರು ಜನ ಕಾರ್ಯಕರ್ತರು ಇಂಡಿವಿಜುವಲ್ ಆಗಿ ನಮ್ಮ ಹಿಂದುಳಿದವ್ರಿಗೆ ಒಬ್ಬ ಅಭ್ಯರ್ಥಿ ನಿಂತಿದ್ದಾನ, ಪಕ್ಷ ಭೇದ ಮರೆತು ಈ ಸರಿ ಅವ್ರನ್ನ ಗೆಲ್ಲಿಸಲೇಬೇಕು ಅಂತಂದೇಳಿ ಎಲ್ಲರೂ ಸಹ ಪಣ ತೊಟ್ಟಿದ್ದೀವಿ ಗ್ರಾಮೀಣ ಭಾಗದಲ್ಲಿ ಮಾತ್ರ. ಈಗ ಸಿದ್ದರಾಮಯ್ಯ ಅವರು ಅಹಿಂದ ನಾಯಕ ಅಂತ ಹೇಳಿ ಬಂದಿದ್ದಾರೆ. ಹಾಗಾಗಿ ಈಗ ಹಿಂದುಳಿದವರು ಆ ಕಡೆ ಸಪೋರ್ಟ್ ಮಾಡ್ಬೋದು ಅಂತ ಅನಿಸುತ್ತಾ, ಅಥವಾ ನಿಮ್ಮ ಕಡೆ ಸಪೋರ್ಟ್ ಮಾಡ್ಬೋದು? ಯಾವುದೇ ಕಾರಣಕ್ಕೂ ಈಗ ಮೇಯ್ನ್ ನಾವು ಸಿದ್ದರಾಮಯ್ಯಗೆ ಒಂದು ಕ್ವಶನ್ ಮಾಡ್ಬೇಕೈತೆ. ಅಹಿಂದ ಅಂತಂದೇಳಿ ದೊಡ್ಡದಾಗಿ ಅವರು ಪ್ರಚಾರ ಮಾಡ್ಕೊಂಡು ಒಬ್ಬ ಅಹಿಂದ ನಾಯಕರಾಗಿ ಇಲ್ಲಿ ಅಹಿಂದದಾರ ಪತ್ರನೇ ಬಂದು ಓಟ್ ಕೇಳ್ತಾ ಇದ್ದಾರೆ ಅಂದ್ರೆ ಅವ್ರಿಗೆ ಒಂದು ಸ್ವಲ್ಪ ಏನು ಅನಿಸ್ಬೇಕ್ರಿ ಅವ್ರಿಗೆಲ್ಲ. ಮುಂದುವರೆದ ಸಮಾಜದವ್ರಿಗೆ ಅವರು ಸರಿನೇ ಅವ್ರಿಗೆಲ್ಲ ಅನುದಾನ ಬಿಡುಗಡೆ ಮಾಡೋದ್ರಿಂದ ಹಿಡಿದು ಅವ್ರಿಗೆಲ್ಲ ಅವಕಾಶ ಕೊಟ್ಟಿದ್ದಾರೆ. ಅದೇ ಭಾಗದಲ್ಲಿ ಒಬ್ಬ ಅಹಿಂದದನೇ ಕೊಟ್ಟಿದ್ರೆ ಯಾರೋ ಒಬ್ರು ಆಗಿರೋ ಅಹಿಂದಿದಾರೋ ಅಲ್ಲ, ಅಹಿಂದ ಅಂತಂದೇಳಿ ಬಂದಿರೋರು ಸಿದ್ದರಾಮಯ್ಯರಿಗೆ ಒಂದು ಅರ್ಥ ಇರೋದು ಅವಾಗ. ಈಗ ಅದು ಯಾವ ಮಕ್ಕ ಇಕ್ಕಿಂದ ಅಹಿಂದಿದಾರ ಅಪೋಸಿಟ್ ಆಗಿ ಓಟ್ ಕೇಳಕ್ಕೆ ಬರ್ತಿದ್ದಾರಪ್ಪ ಅಂದ್ರೆ ಅಹಿಂದಕ್ಕೆ ಅರ್ಥನೇ ಇಲ್ಲ. ಅಲ್ಪಸಂಖ್ಯಾತರು, ದಲಿತರು, ಹಿಂದುಳಿದರು ಅಂತಂದೇಳಿ ಅದೇ ಅಲ್ಪಸಂಖ್ಯಾತರು ಈ ಭಾಗದಲ್ಲಿ ರೊಚ್ಚಿಗೆದ್ದಿದ್ದಾರೆ. ನಾವು BJP ಪಕ್ಷನ ಈ ಸರಿ ಬೆಂಬಲಿಸ್ತೀವಿ ಅಂತಲೂ ಸಹ ಹೇಳ್ತಾ ಇದ್ದಾರೆ. ಯಾಕೆ ಅಂದರೆ ಇವ್ರದ್ದು ಅಧಿಕಾರ ನೋಡಿದಲ್ರಿ, ಸುಮಾರು 35-40 ವರ್ಷದಿಂದ ನೋಡ್ತಾ ಇದ್ದಾರೆ. ಅದೇ ಅಲ್ಪಸಂಖ್ಯಾತರೇ ನೋಡ್ರಿ. BJP ಅವರು ಯಾವುದೇ ಕಾರಣಕ್ಕೂ ಅಲ್ಪಸಂಖ್ಯಾತರ ವಿರೋಧಿಗಳಂತೂ ಅಲ್ಲ. ಮತ್ತು ಅವ್ರ ವಿರುದ್ಧವಾದ ಕೆಲವೊಂದು ನಾಯಕರು ಭಾಷಣ ಮಾಡ್ತಾರೆ, ಅದು ಅವರಿಗೆ ಅಸಮಾಧಾನ ಆಗಿದೆ ಅಂತ. ಯಾರು ಈಗ ಅಲ್ಪಸಂಖ್ಯಾತರಿಗೆ ಅವರು ಭಾಷಣ ಮಾಡ್ತಾ ಇದ್ದಾರೆ ರೀ. ಅವ್ರದ್ದೊಂದು ಚಟ ಆಗಿರುತ್ತೆ, ಮಾಡ್ತಾ ಇರ್ತಾರೆ. ಅದಕ್ಕೆ ಬುದ್ಧಿಜೀವಿಗಳು ಏನಿದಾರಲ್ಲ ಮತದಾರರು, ಅವರು ಈ ಸರಿ ಯಾವುದೇ ದುಡ್ಡು ಆಮಿಷಕ್ಕೆ ಯಾರು ಒಳಗಾಗ್ತಲ್ಲ. ನಾವು ಸರ್ವೆ ಮಾಡಿರೋ ಪ್ರಕಾರ ಈ ಸರಿ ಇಲ್ಲಿ BJP ಬಂದೇ ಬರುತ್ತೆ. ಈಗ ಅಂದರೆ ನೀವು ಹೇಳಿದ್ರಲ್ಲ ಆಗಲೇ, ಈಗ ಇವರು ಯಾರೋ ಅಹಿಂದ ನಾಯಕರು ಸಿದ್ದರಾಮಯ್ಯ ಅವರು ಮತ್ತು ಅವರಿಗೆ ಟಿಕೆಟ್ ಕೊಟ್ಟರು, ಬೇರೆಯವ್ರಿಗೆ ಕೊಡ್ಬೋದಿತ್ತು ಅಂತ ಹೇಳಿ. ಆದರೆ ಈ ಬಾರಿ ಇರಲಿ, ಈಗ ಸಂತ್ರಸ್ತರಿಗೆ ಕೊಡಬೇಕು, ಸಂತ್ರಸ್ತರ ಮನೆಗೆ ಟಿಕೆಟ್ ಕೊಡಬೇಕು ಅಂತ ಹೇಳಿ ಕೊಟ್ಟಿದ್ದಾರೆ. ಮತ್ತು ಮುಂದಿನ ವರ್ಷ ಅಲ್ಪಸಂಖ್ಯಾತರಿಗೆ ಕೊಡ್ಬೋದು ಅಂತ ಹೇಳ್ತಾ ಇದ್ದಾರೆ. ಅಲ್ಪಸಂಖ್ಯಾತರು ಅಂತಲ್ಲ ಸಾರ್, ಹಿಂದುಳಿದವ್ರಿಗೆ ಕೊಡ್ಬೋದು ಅಂತ. ಸಂತ್ರಸ್ತರು ಅಂತಂದೇಳಿ ಅದೇನು ಸೆಂಟ್ರಲ್ ಗೌರ್ಮೆಂಟ್ ಏನಾರ ನಾವು ರುಜುವು ಮಾಡ್ಕೊಂಡು ಏನಾರ ಕಾನೂನು ಮಾಡ್ಕೊಂಡಿದೀವಾ? ಅಲ್ಲ, ಅವ್ರ ಪಕ್ಷದ ಸಿದ್ಧಾಂತ ಅಂತ ಹೇಳಿ. ಪಕ್ಷದ ಸಿದ್ಧಾಂತ ಇರ್ಬೋದು ಸರ್. ಅದೇ ಸಿದ್ಧಾಂತದಲ್ಲಿ ಅವ್ರ ಮನೆಗೆ ಸುಮಾರು ಜನ ಇದ್ರಲ್ರಿ, ಯಾಕೆ ಸಮರ್ಥಗೆ ಕೊಡ್ಬೇಕಿತ್ತು? ಅವ್ರ ಮನೆಗೆ ಬೇರೆ ಯಾರು ಇದ್ರಲ್ಲ, ಅವ್ರಿಗೆ ಕೊಡ್ಲಿಲ್ಲ ಹಂಗಾದ್ರೆ? ಹೌದೇನು ಸರ್? ಬೇರೆಯವರು ಅವರಿಗೆ ಚುನಾವಣೆ ಇಷ್ಟ ಇರಲಿಲ್ಲ ಅಂತ ಹೇಳಿ ಅವ್ರಿಗೆ ಹಿಂದೆ ಸರಿದಿರ್ಬೋದು. ಇಲ್ಲ ಸರ್, ಇದನ್ನ ಜನತೆ ಒಪ್ಪಲ್ಲ. ಈಗ ಅವ್ರ ಪಕ್ಷದ ಸಿದ್ಧಾಂತ ಅಂತಂದೇಳಿ ಅವ್ರ ಮನೇಲಿ ಯಾರೋ ಎಕ್ಸ್ಪರ್ಟ್ ಆಗಿದ್ದಾರೆ ಅಂತಂದೇಳಿ ಅವ್ರಿಗೆ ಕೊಟ್ಟರೆ ಜನತೆ ಒಪ್ಪಬೇಕಲ್ಲ ಸರ್. ಜನತೆ ಒಪ್ಪಲ್ಲ ಇಂಥವನ್ನೆಲ್ಲ. ಅದಕ್ಕೋಸ್ಕರ ಈ ಸರಿ ನಾವು ನಮ್ಮ ಶ್ರೀನಿವಾಸ ದಾಸಕರಿಯಪ್ಪರು ಪ್ರಚಂಡ ಬಹುಮತದಿಂದ ಗೆಲ್ಲಿಸ್ಬೇಕಂತಂದೇಳಿ ಹಳ್ಳಿ ವಾತಾವರಣ ಇದೆ, ಹಂಗಾಗಿ ಅವರೇ ಗೆಲ್ತಾರೆ. ಅಲ್ಲ, ಹಳ್ಳಿ ವಾತಾವರಣ ಇದೆ, ಹಳ್ಳಿ ಒಂದು ZP ಬರುತ್ತೆ ಅಷ್ಟೇ ಇದಕ್ಕೆ. ಆದರೆ ಇನ್ನು ಉಳಿದ ಸಿಟಿಯಲ್ಲಿ ಮಾತ್ರ ಸಿಟಿಯಲ್ಲೂ ಚೆನ್ನಾಗಿದೆ. ನಾವು ಸರ್ವೆ ಮಾಡಿರೋ ಪ್ರಕಾರ ಸಿಟಿಯಲ್ಲೂ ಚೆನ್ನಾಗಿದೆ. ಬಟ್ ಅವ್ರ ಜೊತೆಗೆ ಓಡಾಡೋರೆಲ್ಲರೂ ಇಲ್ಲ, ಮತ್ತು ಏನು ಮಾಡೋಕ್ಕಾಗತ್ತೆ? ದೊಡ್ಡವ್ರು ಇದ್ದಾರೆ, ಅವ್ರ ಜೊತೆಗೆ ಓಡಾಡಲೇಬೇಕು. ಓಟ್ ಮಾತ್ರ ಈ ಸರಿ ನಾವು ಹಿಂದುಳಿದ ವರ್ಗದವ್ರಿಗೆ ಹಾಕ್ತೀವಿ. ಅಂದರೆ ಅವ್ರ ಹಿಂದೆ ಹೋಗೋರು ಎಲ್ಲರೂ ಕೂಡ ಅವ್ರಿಗೆ ಓಟ್ ಹಾಕಲ್ಲ ಅಂತ? 100% ಹಾಕಲ್ಲ ರೀ. ಬೇಕಾದ್ರೆ ನಾವು ಎಲ್ಲರೂ ಬರ್ಕೊಡ್ತೀವಿ. ನಮಗೆ ಬಂದಿರೋ ಮಾಹಿತಿ ನಾವು ಹೇಳ್ತಾ ಇದ್ದೀವಿ. ಅವ್ರು ಹಾಕಲ್ಲ, ಜೊತೆಗಿರೋರು ಹಾಕಲ್ಲ. ಯಾಕಂದ್ರೆ ರೋಷ್ ಹೋಗಿದ್ದಾರೆ ರೀ, ಸುಮಾರು ವರ್ಷದಿಂದ ರೋಷ್ ಹೋಗಿದ್ದಾರೆ. ಈಗ ಅದೇ ಸಿದ್ದರಾಮಯ್ಯ ಅಹಿಂದ ಅಂತಂದೇಳಿ, ಉದಾಹರಣೆಗೆ ಪುಟ್ಟರಂಗ ಶೆಟ್ಟಿ ಅವರು ಹಿಂದುಳಿದ ಜಾತಿಯವರು. ಪುಟ್ಟರಂಗ ಶೆಟ್ಟಿ ಅವರು ಇಲ್ಲಿ ಚಾಮರಾಜನಗರ ಕ್ಷೇತ್ರದಲ್ಲಿ 4 ಬಾರಿ ಗೆದ್ದರು. ಆದರೂ ಆಪೋಸಿಟ್ ಯಾರಿದ್ರು?
ವಿ ಸೋಮಣ್ಣವ್ರು ಗೆದ್ದರು. ವಿ ಸೋಮಣ್ಣವ್ರು ಗೆದ್ದ ಮೇಲೆ ಅವರು ಸೆಂಟ್ರಲ್ ಮಿನಿಸ್ಟರ್ ಆಗಿದ್ದಾರೆ. ಅದೇ ಪುಟ್ಟರಂಗ ಶೆಟ್ಟಿ ಮತ್ತು ಅವ್ರು ಯಾವ ಸಚಿವ ಸ್ಥಾನ ಸಿಗದಲ್ಲೇ ಅವರು ಮನೆಗಿದ್ದಾರೆ ಈಗ. ಅಂದರೆ ಯಾವುದೋ ಸಣ್ಣ ಪುಟ್ಟ ನಿಗಮ ಮಂಡಳಿ ಕೊಟ್ಟಿರ್ಬೋದು, ಅದು ಮುಖ್ಯ ಅಲ್ಲ ಅಲ್ರಿ. ಅದೇ ಅಹಿಂದ ವರ್ಗದ ಸಿದ್ದರಾಮಯ್ಯ ಅಂತಂದರೆ ಉಪ್ಪರದು ಕುಲಶಾಸ್ತ್ರಿ ಅಧ್ಯಯನಾಗಿ 3 ವರ್ಷ ಆಯಿತು, 3-4 ವರ್ಷ ಆಗಿ ಬಂತು. ಆ ಅನುದಾನ ಅವರು ನಮಗೆ ಕೊಟ್ಟಿದ್ರು, ಇಲ್ಲ ಅಂತ ಹೇಳಲ್ಲ. ನಾವೇನಿದ್ರು ಏನು ಇದಾವಲ್ಲ ಮತದಾರರು, ಆ ಟೈಮ್ನಲ್ಲಿ ಏನೇ ಕೊಟ್ಟಿದ್ರು ಅದನ್ನು ಸಹ ನೆನೆಸ್ತೀವಿ. ಅವರು ನಮ್ಗೆ ಏನು ಮೋಸ ಮಾಡಿದ್ರು ಅಂತಂದೇಳಿ ಅದನ್ನು ಸಹ ಹೇಳ್ತೀವಿ ನಾವು. ಕುಲಕ್ಷೇತ್ರ ಇದ್ದೇನೆ ಯಾಕ್ರಿ ಸೆಂಟ್ರಲ್ಗೆ ಇವ್ರಿಗೆ ಶಿಫಾರಸು ಮಾಡೋಕ್ಕೆ ಏನು ಸಮಸ್ಯೆ ಇವ್ರಿಗೆ ಮಾಡಬೇಕಿತ್ತಲ್ಲ. ಅದೇ ನಮ್ಮ ತುರ್ಚಕಟ್ಟು ಬಸವರಾಜಪ್ಪನವ್ರನ್ನ ಜೊತೆ ಕರ್ಕೊಂಡು ಸಿದ್ದರಾಮಯ್ಯರೆಲ್ಲ ಓಡಾಡಿದ್ರು. ಹೌದಾ? ಸಿದ್ದರಾಮಯ್ಯರಿಗೆ ಇವರು ಬಸವರಾಜಪ್ಪರು ಕೇಳ್ಬೋದಿತ್ತಲ್ಲ, ಯಾಕ್ರಿ? ಮತ್ತು ನಮ್ಮ ಹಿಂದುಳಿದವ್ರಿಗೆ ನಮ್ಮ ಪುಟ್ಟರಂಗ ಶೆಟ್ಟಿಗೆ ನೀವು ಸಚಿವ ಸ್ಥಾನ ಕೊಟ್ಟಿಲ್ಲ. ಉಪ್ಪಾರ ಕುಲಶಾಸ್ತ್ರೀಯ ಅಧ್ಯಯನ ಯಾಕೆ ಅದು ಹಂಗೆ ವಿಳಂಬ ಆಯಿತು? ಯಾಕೆ ನೀವು ಕಳಿಸ್ಲಿಲ್ಲ? ಮೊನ್ನೆ ಬಂದ್ರೆ ಜಾತಿನ ಇದಕ್ಕೆ ಸೆಂಟ್ರಲ್ಗೆ ಶಿಫಾರಸು ಮಾಡಿದ್ರಿ ನೀವು, ಉಪ್ಪಾರದ ಯಾಕೆ ಮಾಡಲಿಲ್ಲ? ಅಂದರೆ ಉಪ್ಪಾರ ಏನಪ್ಪ ಅಂದರೆ ಎಲೆಕ್ಷನ್ನಲ್ಲಿ ವೋಟ್ ಹಾಕ್ಸೋಣಕ್ಕೆ ಮಾತ್ರ ಉಪ್ಪಿನ ಥರ ಯಾವ ಥರ ಯೂಸ್ ಮಾಡ್ತಾರೋ ಆ ಥರ ಯೂಸ್ ಮಾಡ್ಕೊಂಡು ಬಿಡೋರು. ಯಾರು? ಅಹಿಂದ ವರ್ಗದ ಸಿದ್ದರಾಮಯ್ಯನವರು. ಹೆಸರಿಗೆ ಮಾತ್ರ ಅಹಿಂದ ಅಂತ ಹೇಳ್ತಾರೆ. 100% ರೀ, 100%. ಈಗ ವಿನಯ್ ಕುಮಾರ್ ಅವರು ಅಹಿಂದ ಅಂತಾನೆ ಹೊರಟಿದ್ದಾರೆ. ಹೌದು, ಅವರು ನಿಸ್ವಾರ್ಥವಾಗಿ ಅಹಿಂದದವ್ರಿಗೆ ಏನಾರ ಒಂದು ಅಧಿಕಾರ ನಾವು ಕೊಡಿಸ್ಬೇಕು, ನಮ್ಮದು ಸಂಪೂರ್ಣ ಬೆಂಬಲ ಅಂತಂದೇಳಿ ವಿನಯ್ ಕುಮಾರ್ ಅವರು ನಿಸ್ವಾರ್ಥವಾಗಿ ಸೇವೆ ಮಾಡ್ತಾಯಿದ್ದಾರೆ. ಅದನ್ನು ಜನತೆಯೂ ಸಹ ಸ್ವಾಗತ ಮಾಡ್ತಾಯಿದೆ. ಅವ್ರಿಗೂ ಸಹ ಮುಂದಿನ ದಿನಗಳಲ್ಲಿ ಒಳ್ಳೇದಾಗಲಿ ಅಂತ ನಾವು ಅಹಿಂದದವರಾಗಿ ಅವರಿಗೆ ನಾವು ಸಪೋರ್ಟ್ ಮಾಡ್ತೀವಿ. ಧನ್ಯವಾದ ಸರ್. ಧನ್ಯವಾದ. ಧನ್ಯವಾದ.